ಓಂ ನಮಃ ಶಿವಾಯ. ಪ್ರಿಯ ಭಕ್ತರೇ, ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅಚಲ ನಂಬಿಕೆ ಇಟ್ಟಿರುವ ಸಮಸ್ತರಿಗೂ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ಆಕಾಶದಲ್ಲಿನ ಗ್ರಹಗಳ ಸಂಚಾರವು ನಮ್ಮ ದೈನಂದಿನ ಬದುಕಿನ ಮೇಲೆ ಎಂತಹ ಪರಿಣಾಮಗಳನ್ನು ಬೀರುತ್ತವೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ನಮ್ಮ ಚಾನೆಲ್ಗೆ ನಿಮಗೆ ಆದರದ ಸ್ವಾಗತ. ಇಲ್ಲಿ ನೀವು ಪ್ರತಿ ರಾಶಿಚಕ್ರದ ನಿಖರವಾದ ಭವಿಷ್ಯವಾಣಿ, ಗ್ರಹಗತಿಗಳ ಬದಲಾವಣೆ, ಶಕ್ತಿಯುತ ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಜೀವನದ ಹಾದಿಯಲ್ಲಿ ಯಶಸ್ಸು ಪಡೆಯಲು ಬೇಕಾದ ಅಮೂಲ್ಯವಾದ ಮಾರ್ಗದರ್ಶನಗಳನ್ನು ಪಡೆಯಬಹುದು. ನಮ್ಮ ಜೀವನವು ಕೇವಲ ಹಣೆಬರಹದಿಂದ ಮಾತ್ರವಲ್ಲದೆ ನಾವು ತೆಗೆದುಕೊಳ್ಳುವ ಸರಿಯಾದ ತಿಳುವಳಿಕೆ ಮತ್ತು ನಿರ್ಧಾರಗಳಿಂದ ರೂಪಿತವಾಗುತ್ತದೆ. ಅಂತಹ ಜ್ಞಾನದ ಬೆಳಕನ್ನು ನಿಮಗೆ ನೀಡಲು ನಮ್ಮದೊಂದು ಪುಟ್ಟ ಪ್ರಾಮಾಣಿಕ ಪ್ರಯತ್ನವಿದು. ಜ್ಯೋತಿಷ್ಯ, ಜಾತಕ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಮಾಹಿತಿಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಆತ್ಮೀಯರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಅಷ್ಟೇ ಅಲ್ಲದೆ ಇಂತಹ ಇನ್ನೂ ಅನೇಕ ಸ್ವಾರಸ್ಯಕರ ವಿಡಿಯೋಗಳನ್ನು ಸದಾ ವೀಕ್ಷಿಸಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಆಗ ಮಾತ್ರ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸದಾ ಇರುವ ಬೆಂಬಲವೇ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ. ಓಂ ಸೂರ್ಯದೇವಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಮಾರ್ಚ್ 29ರ ಭಾನುವಾರದಿಂದ ಆರಂಭವಾಗುವ ಈ ಕಾಲಘಟ್ಟದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಹೊಸ ಹುಮ್ಮಸ್ಸು ಮತ್ತು ನವೀನ ಆಲೋಚನೆಗಳು ಮೂಡುವ ಪ್ರಬಲ ಮುನ್ಸೂಚನೆಗಳಿವೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದರೂ ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗದ ಕೆಲವು ಯೋಜನೆಗಳ ಬಗ್ಗೆ ನೀವು ಮತ್ತೆ ಗಂಭೀರವಾಗಿ ಯೋಚಿಸಲು ಶುರುಮಾಡುತ್ತೀರಿ. ಭಾನುವಾರ ನಿಮ್ಮ ಮನೆಯ ವಾತಾವರಣವು ಅತ್ಯಂತ ಪ್ರಶಾಂತವಾಗಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ಮನೆಯಲ್ಲಿರುವ ಹಿರಿಯರ ಜೊತೆ ಕಾಲ ಕಳೆಯುವುದು ಮತ್ತು ಅವರ ಜೀವನದ ಅನುಭವಗಳನ್ನು ಆಲಿಸುವುದು ನಿಮಗೆ ಬದುಕಿನ ಹೊಸ ಹಾದಿಯನ್ನು ತೋರಿಸುತ್ತದೆ. ಹಲವಾರು ಬಾರಿ ನಾವು ಒಂಟಿಯಾಗಿ ನಿರ್ಧಾರ ತೆಗೆದುಕೊಳ್ಳುವಾಗ ಕೆಲವು ಸೂಕ್ಷ್ಮ ವಿಷಯಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ. ಆದರೆ ಹಿರಿಯರ ಅನುಭವಿ ಮಾತುಗಳನ್ನು ಕೇಳಿದಾಗ ನಮಗೆ ಹೊಸದೊಂದು ದೃಷ್ಟಿಕೋನ ಲಭಿಸುತ್ತದೆ. ಈ ದಿನಗಳಲ್ಲಿ ನಿಮಗೆ ಅಂತಹ ದಿವ್ಯ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಹೆಚ್ಚಿದೆ. ನೀವು ಕೈಗೊಳ್ಳುವ ಯಾವುದೇ ನಿರ್ಧಾರಗಳಲ್ಲಿ ಆತುರ ತೋರದೆ ಪರಿಸ್ಥಿತಿಯನ್ನು ಸರಿಯಾಗಿ ಅವಲೋಕಿಸಿ ಮುನ್ನಡೆಯುವುದು ಬಹಳ ಶ್ರೇಯಸ್ಕರ. ಈ ಸಮಯದಲ್ಲಿ ನಿಮ್ಮಲ್ಲಿರುವ ನಾಯಕತ್ವದ ಅದ್ಭುತ ಗುಣಗಳು ಲಕಲಕನೆ ಹೊಳೆಯುತ್ತವೆ. ಕುಟುಂಬದೊಳಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನೀವು ಮಧ್ಯಸ್ಥಿಕೆ ವಹಿಸಿ ಎಲ್ಲರನ್ನೂ ಒಂದೇ ದಾರಿಗೆ ತರುವ ಶಕ್ತಿಯಾಗಿ ಕಾಣಿಸಿಕೊಳ್ಳುತ್ತೀರಿ. ನಿಮ್ಮ ಮಾತಿಗೆ ಬೆಲೆ ಕೊಡುವವರ ಸಂಖ್ಯೆಯೂ ವೃದ್ಧಿಯಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ನಿಮಗೆ ತಿಳಿದಿರಲಿ. ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ಬರುವ ಒಂದು ರೀತಿಯ ಹೆಮ್ಮೆ ಅಥವಾ ಅಹಂಕಾರವು ಕೆಲವೊಮ್ಮೆ ಅರಿವಿಲ್ಲದೆಯೇ ಹೊರಬರಬಹುದು. ಆ ಒಂದು ಗುಣವನ್ನು ಮಾತ್ರ ನೀವು ಹತೋಟಿಯಲ್ಲಿಟ್ಟುಕೊಂಡರೆ ಸುತ್ತಮುತ್ತಲಿನ ಜನರ ಪ್ರೀತಿ ಮತ್ತು ಗೌರವ ನೂರ್ಮಡಿಯಾಗುತ್ತದೆ. ಭಾನುವಾರ ನೀವು ಕುಟುಂಬದವರೊಂದಿಗೆ ಒಂದು ಪುಟ್ಟ ಪ್ರವಾಸಕ್ಕೆ ಹೋಗುವ ಅಥವಾ ಮನೆಯಲ್ಲೇ ಎಲ್ಲರೂ ಸೇರಿ ಸವಿಭೋಜನ ಸವಿಯುವ ಯೋಗವಿದೆ. ಇಂತಹ ಕ್ಷಣಗಳು ನಿಮಗೆ ಅಪಾರವಾದ ಮಾನಸಿಕ ತೃಪ್ತಿಯನ್ನು ನೀಡುತ್ತವೆ. ಬಹಳ ದಿನಗಳಿಂದ ನಿಮ್ಮ ಮೆದುಳಿನಲ್ಲಿ ಕೊರೆಯುತ್ತಿದ್ದ ಆಲೋಚನೆಗಳ ಭಾರವೂ ಈಗ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಅಂತಿಮ ಗುರಿಗಳ ಬಗ್ಗೆ ಪುನರ್ವಿಶ್ಲೇಷಣೆ ಮಾಡುವ ಸಾಧ್ಯತೆಯಿದೆ. ಇಲ್ಲಿಯವರೆಗಿನ ನಿಮ್ಮ ಸಾಧನೆಯ ಹಾದಿಯನ್ನು ಗಮನಿಸಿದ ನಂತರ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಎಂಬುದರ ಕುರಿತು ನಿಮಗೊಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಸೋಮವಾರ ಮಾರ್ಚ್ 30ರಂದು ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಕೆಲವು ನಿರ್ಣಾಯಕ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಇಂದು ನಿಮ್ಮ ಕೆಲಸದ ಗುಣಮಟ್ಟವನ್ನು ಸೂಕ್ಷ್ಮವಾಗಿ ಗಮನಿಸುವವರ ಸಂಖ್ಯೆ ಅಧಿಕವಾಗಿರುತ್ತದೆ. ಕೆಲವು ಬಾರಿ ನಾವು ಮಾಡಿದ ಕೆಲಸಕ್ಕೆ ತಕ್ಷಣದ ಫಲ ಅಥವಾ ಗುರುತಿಸುವಿಕೆ ಸಿಗುವುದಿಲ್ಲ. ಆದರೆ ಸರಿಯಾದ ಸಮಯ ಬಂದಾಗ ಅದು ಜಗತ್ತಿನ ಕಣ್ಣಿಗೆ ಬಿದ್ದೇ ಬೀಳುತ್ತದೆ. ಈ ಅವಧಿಯಲ್ಲಿ ನೀವು ಅಂತಹ ಶುಭ ಘಳಿಗೆಯನ್ನು ಕಾಣಲಿದ್ದೀರಿ. ಹಿಂದೆ ನೀವು ಎಷ್ಟೋ ಕಷ್ಟಪಟ್ಟು ಮಾಡಿದ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸೂಚನೆಯಿದೆ. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಮೇಲೆ ಹೆಚ್ಚಿನ ಏಕಾಗ್ರತೆ ವಹಿಸಿದರೆ ಅತ್ಯುತ್ತಮ ಫಲಿತಾಂಶಗಳನ್ನು ತಮ್ಮದಾಗಿಸಿಕೊಳ್ಳಬಹುದು. ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಬಹಳ ವಿನಯದಿಂದ ಮತ್ತು ಗೌರವದಿಂದ ಮಾತನಾಡುವುದು ಉತ್ತಮ. ನೀವು ಮಂಡಿಸುವ ಹೊಸ ಐಡಿಯಾಗಳನ್ನು ಅವರು ಇಷ್ಟಪಡುವ ಸಾಧ್ಯತೆಗಳು ಹೆಚ್ಚಿವೆ. ಕೆಲವರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು. ಆರಂಭದಲ್ಲಿ ಇದು ಕೆಲಸದ ಹೊರೆಯಂತೆ ಕಂಡರೂ ಈ ಜವಾಬ್ದಾರಿಗಳೇ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತವೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಂಬಿಕೆಯನ್ನು ಗಳಿಸುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ನೀವು ಅಂತಹ ವಿಶ್ವಾಸಾರ್ಹತೆಯನ್ನು ಸಂಪಾದಿಸುವ ಸಾಧ್ಯತೆಯಿದೆ. ಆದಾಗ್ಯೂ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗುವ ಸಂಭವವೂ ಇದೆ. ಆದ್ದರಿಂದ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಇಡೀ ದಿನ ಬರೀ ಕೆಲಸದ ಬಗ್ಗೆಯೇ ಯೋಚಿಸುತ್ತಿದ್ದರೆ ನಿಮ್ಮ ಮೆದುಳು ದಣಿಯಬಹುದು. ಆದ್ದರಿಂದ ಕೆಲಸ ಮುಗಿದ ನಂತರ
ಕುಟುಂಬದ ಜೊತೆ ಕಾಲ ಕಳೆಯುವುದು ಅಥವಾ ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗುವುದು ಒಳ್ಳೆಯದು. ನಿಮ್ಮ ಸಹೋದ್ಯೋಗಿಗಳ ಜೊತೆಗೂ ಸುಸಂಬಂಧವನ್ನು ಇಟ್ಟುಕೊಳ್ಳಿ. ಕೆಲವೊಮ್ಮೆ ಕೆಲಸದ ಜಾಗದಲ್ಲಿ ಸಿಗುವ ಸಣ್ಣ ನೆರವು ಕೂಡ ಭವಿಷ್ಯದಲ್ಲಿ ದೊಡ್ಡ ಲಾಭವಾಗಿ ಪರಿಣಮಿಸಬಹುದು. ಈ ದಿನಗಳಲ್ಲಿ ನೀವು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋದರೆ ವೃತ್ತಿ ಬದುಕಿನಲ್ಲಿ ಉತ್ತಮ ಹೆಸರನ್ನು ಗಳಿಸಲು ಸಾಧ್ಯವಾಗುತ್ತದೆ. ಮಂಗಳವಾರ ಮಾರ್ಚ್ 31ರಂದು ನಿಮ್ಮ ವ್ಯಾಪಾರ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ಕುತೂಹಲಕಾರಿ ಬೆಳವಣಿಗೆಗಳು ನಡೆಯಬಹುದು. ವ್ಯಾಪಾರ ಕ್ಷೇತ್ರದಲ್ಲಿರುವ ಸಿಂಹರಾಶಿಯವರು ಇಂದು ನವೀನ ಆಲೋಚನೆಗಳೊಂದಿಗೆ ಮಾರುಕಟ್ಟೆಗೆ ಇಳಿಯಬಹುದು. ಬಹಳ ದಿನಗಳಿಂದ ಅನುಸರಿಸುತ್ತಿದ್ದ ಹಳೆಯ ಪದ್ಧತಿಯ ಬದಲಿಗೆ ಸಣ್ಣ ಬದಲಾವಣೆ ಮಾಡಿದರೂ ವ್ಯಾಪಾರದಲ್ಲಿ ದೊಡ್ಡ ಲಾಭ ತರಬಹುದು. ಅಂತಹ ಐಡಿಯಾಗಳು ಈ ಸಮಯದಲ್ಲಿ ನಿಮ್ಮ ತಲೆಗೆ ಬರುತ್ತವೆ. ಹೊಸ ಗ್ರಾಹಕರ ಸಂಪರ್ಕ ಮತ್ತು ಹೊಸ ಪಾಲುದಾರಿಕೆಗಳು ಆರಂಭವಾಗುವ ಲಕ್ಷಣಗಳಿವೆ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆತುರಬೇಡ. ಪೂರ್ವಾಪರ ಎಲ್ಲವನ್ನೂ ಸರಿಯಾಗಿ ವಿಚಾರಿಸಿ ಆಮೇಲೆ ಮುಂದುವರಿಯಿರಿ. ನೀವು ಈಗ ತೆಗೆದುಕೊಳ್ಳುವ ಒಂದು ಒಳ್ಳೆಯ ನಿರ್ಧಾರವು ನಿಮ್ಮ ಬಿಸಿನೆಸ್ಗೆ ಭವಿಷ್ಯದಲ್ಲಿ ಗಟ್ಟಿ ಅಡಿಪಾಯವಾಗಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಕೆಲವೊಮ್ಮೆ ಹೊಸ ಅವಕಾಶ ಬಂದಾಗ ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ನಮಗೆ ಆವೇಶ ಬರುತ್ತದೆ. ಆದರೆ ಪರಿಸ್ಥಿತಿಯನ್ನು ಗಮನಿಸಿ ಸಾಧಕ ಬಾಧಕಗಳನ್ನು ಅಳೆದು ಸುರಿದು ಮುನ್ನಡೆದರೆ ನಷ್ಟದ ಅಪಾಯವನ್ನು ತಪ್ಪಿಸಬಹುದು. ನಿಮಗೆ ಬೇಕಾದವರಿಂದ ಅಥವಾ ಹಿರಿಯ ಅನುಭವಿಗಳಿಂದ ಸಲಹೆ ಪಡೆಯುವುದು ಉಪಯುಕ್ತವಾಗುತ್ತದೆ. ವ್ಯಾಪಾರದಲ್ಲಿ ನಂಬಿಕೆಯೇ ಜೀವಾಳ. ನೀವು ಎಷ್ಟು ಪ್ರಾಮಾಣಿಕವಾಗಿರುತ್ತೀರೋ ಅಷ್ಟು ಗ್ರಾಹಕರ ವಿಶ್ವಾಸ ಹೆಚ್ಚುತ್ತದೆ. ಆ ವಿಶ್ವಾಸವೇ ನಿಮ್ಮ ವ್ಯವಹಾರವನ್ನು ಮುನ್ನಡೆಸುತ್ತದೆ. ಕೆಲವರಿಗೆ ಇಂದು ಬರಬೇಕಾಗಿದ್ದ ಹಳೆಯ ಸಾಲ ಮರಳಿ ಬರುವ ಯೋಗವಿದೆ. ಅಲ್ಲದೆ ನೀವು ಈ ಹಿಂದೆ ಕೈ ಹಾಕಿದ್ದ ಕೆಲಸಗಳು ಈಗ ಫಲ ನೀಡಲು ಶುರುವಾಗುತ್ತವೆ. ಈ ಸಮಯದಲ್ಲಿ ನೀವು ಧೈರ್ಯದಿಂದ ಹೆಜ್ಜೆ ಇಡಬೇಕು, ಆದರೆ ಅಜಾಗರೂಕತೆ ಸಲ್ಲದು. ಯೋಚಿಸಿ ಮಾಡುವ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ನಿಮಗೆ ಒಳ್ಳೆಯ ಆದಾಯ ತಂದುಕೊಡುತ್ತವೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಬಲವಾಗಿರಲಿದೆ. ನೀವು ಈ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಂಡರೆ ಈ ಅವಧಿಯು ನಿಮಗೆ ಪ್ರಗತಿಯನ್ನು ನೀಡುತ್ತದೆ. ಮಾರ್ಚ್ 29ರಿಂದ ಏಪ್ರಿಲ್ 1ರವರೆಗೆ ಸಿಂಹರಾಶಿಯವರು ಹಣಕಾಸಿನ ನಿರ್ವಹಣೆಯನ್ನು ಜಾಗರೂಕತೆಯಿಂದ ಮಾಡಬೇಕು. ಈ ಕಾಲದಲ್ಲಿ ಆದಾಯದ ಮೂಲಗಳು ಬಂದಾಗುವುದಿಲ್ಲ, ಆದರೆ ಖರ್ಚುಗಳು ನಿಮ್ಮ ನಿಯಂತ್ರಣ ಮೀರುವ ಸಾಧ್ಯತೆಯಿರುತ್ತದೆ. ಕೆಲವೊಮ್ಮೆ ಅನಿರೀಕ್ಷಿತ ವೆಚ್ಚಗಳು ಬಂದು ನಮ್ಮ ಬಜೆಟ್ ಅನ್ನು ಏರುಪೇರು ಮಾಡುತ್ತವೆ. ಕುಟುಂಬದ ಅಗತ್ಯಗಳಿಗಾಗಿ, ಮನೆಯ ರಿಪೇರಿಗಾಗಿ ಅಥವಾ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಬರಬಹುದು. ಈ ಸಮಯದಲ್ಲಿ ಪ್ರತಿಯೊಂದು ರೂಪಾಯಿ ಖರ್ಚು ಮಾಡುವ ಮುನ್ನ ಅದು ಈಗಲೇ ಅಗತ್ಯವಿದೆಯೇ ಅಥವಾ ಸ್ವಲ್ಪ ದಿನ ಕಾಯಬಹುದೇ ಎಂದು ಯೋಚಿಸಿ. ನಿಮ್ಮ ಹಣಕಾಸಿನ ಯೋಜನೆಯನ್ನು ಸರಿಯಾಗಿ ಹಾಕಿಕೊಂಡರೆ ಈ ಸಣ್ಣ ಒತ್ತಡವನ್ನು ನೀವು ಸಲೀಸಾಗಿ ನಿಭಾಯಿಸಬಹುದು. ಈ ದಿನಗಳಲ್ಲಿ ಕೆಲವರಿಗೆ ಹಳೆಯ ಬಾಕಿ ಹಣ ಅಥವಾ ಕೈಕೊಟ್ಟಿದ್ದ ಹಣ ಹಿಂತಿರುಗಿ ಬರುವ ಸಾಧ್ಯತೆಯಿದೆ. ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೀಡುತ್ತದೆ. ನೀವು ಹೊಸ ಆದಾಯದ ಮಾರ್ಗಗಳ ಬಗ್ಗೆಯೂ ಗಂಭೀರವಾಗಿ ಯೋಚಿಸಬಹುದು. ಕೆಲವರು ಸಣ್ಣ ಹೂಡಿಕೆ ಅಥವಾ ಸೈಡ್ ಬಿಸ್ನೆಸ್ ಮೂಲಕ ಹಣ ಗಳಿಸಲು ಆಸಕ್ತಿ ತೋರಿಸಬಹುದು. ಆದರೆ ಯಾವುದೇ ಹೂಡಿಕೆ ಮಾಡುವ ಮುನ್ನ ಅದರ ಬಗ್ಗೆ ಪೂರ್ಣ ಮಾಹಿತಿ ಪಡೆಯುವುದು ನಿಮ್ಮ ಜವಾಬ್ದಾರಿ. ಯಾರೋ ಹೇಳಿದ ಮಾತನ್ನು ನಂಬಿ ತಕ್ಷಣ ಹಣ ಹೂಡಬೇಡಿ. ಆರ್ಥಿಕ ವಿಷಯಗಳಲ್ಲಿ ತಾಳ್ಮೆ ಬಹಳ ಮುಖ್ಯ. ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ಇರುತ್ತದೆ. ಈ ಸಮಯದಲ್ಲಿ ಅನಗತ್ಯವಾಗಿ ಸಾಲ ಮಾಡುವುದನ್ನು ತಪ್ಪಿಸಿ. ಸಾಲ ಮಾಡುವುದಕ್ಕಿಂತ ಖರ್ಚು ಕಡಿಮೆ ಮಾಡುವುದು ಬುದ್ಧಿವಂತಿಕೆ. ಹಣದ ಮಹತ್ವವನ್ನು ಅರಿತು ನಡೆದರೆ ಅದು ಭವಿಷ್ಯದಲ್ಲಿ ನಿಮಗೆ ಭದ್ರತೆ ನೀಡುತ್ತದೆ. ಈ ದಿನಗಳಲ್ಲಿ ಸಿಂಹರಾಶಿಯವರಿಗೆ ಕುಟುಂಬ ಜೀವನವು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ನಿಮ್ಮ ಮತ್ತು ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆಯಿದೆ. ಕೆಲಸದ ಒತ್ತಡದಲ್ಲಿ ನಾವು ಎಷ್ಟೋ ಬಾರಿ ಕುಟುಂಬಕ್ಕೆ ಸಮಯ ನೀಡಲು ವಿಫಲರಾಗುತ್ತೇವೆ. ಆದರೆ ಈ ಅವಧಿಯಲ್ಲಿ ನಿಮಗೆ ಕುಟುಂಬದ ಜೊತೆ ಕಾಲ ಕಳೆಯಬೇಕು ಎನ್ನುವ ತುಡಿತ ಹೆಚ್ಚಾಗುತ್ತದೆ. ಮನೆಯಲ್ಲಿರುವ ದೊಡ್ಡವರ ಜೊತೆ ಸಂಭಾಷಣೆ ನಡೆಸುವುದರಿಂದ ನಿಮಗೆ ಲಾಭವಾಗಲಿದೆ. ಕುಟುಂಬದವರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಹೆಚ್ಚಾಗಲಿದೆ. ಸಣ್ಣ ವಿಷಯಗಳ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ನಡೆಯಬಹುದು. ಇವು ಕೆಲವೊಮ್ಮೆ ವಾದಗಳಂತೆ ಕಂಡರೂ ಅಂತಿಮವಾಗಿ ಒಮ್ಮತದ ನಿರ್ಧಾರಕ್ಕೆ ದಾರಿ ಮಾಡಿಕೊಡುತ್ತವೆ. ಜೀವನ ಸಂಗಾತಿಯ ಜೊತೆ ಮಾತನಾಡುವಾಗ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಪ್ರತಿ ಬಾರಿಯೂ ಗೆಲ್ಲುವುದಕ್ಕಿಂತ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನೀವು ಶಾಂತವಾಗಿ ಮಾತನಾಡಿದರೆ ಸಂಬಂಧದಲ್ಲಿ ಮಧುರತೆ ಇರುತ್ತದೆ. ಕುಟುಂಬದಲ್ಲಿ ಮಕ್ಕಳಿದ್ದರೆ ಅವರ ವಿದ್ಯಾಭ್ಯಾಸ ಅಥವಾ ಕೆರಿಯರ್ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡುವ ಸಾಧ್ಯತೆಯಿದೆ. ಅವರಿಗೆ ಉತ್ತಮ ಮಾರ್ಗ ತೋರಿಸಲು ನೀವು ಪ್ರಯತ್ನಿಸುತ್ತೀರಿ. ಈ ಸಮಯದಲ್ಲಿ ಒಂದು ಫ್ಯಾಮಿಲಿ ಟ್ರಿಪ್ ಅಥವಾ ಗೆಟ್ ಟುಗೆದರ್ ಮಾಡುವ ಆಲೋಚನೆ ಬರಬಹುದು. ಇಂತಹ ಸಣ್ಣ ಸಂತೋಷಗಳು ಕುಟುಂಬದ ಬಂಧವನ್ನು ಭದ್ರಪಡಿಸುತ್ತವೆ. ಮನೆಯಲ್ಲಿ ಶಾಂತಿ ಇದ್ದರೆ ಮಾತ್ರ ನಮಗೆ ನೆಮ್ಮದಿ ಸಿಗಲು ಸಾಧ್ಯ. ಈ ಅವಧಿಯಲ್ಲಿ ಕುಟುಂಬಕ್ಕೆ ನೀವು ನೀಡುವ ಪ್ರಾಮುಖ್ಯತೆಯು ನಿಮಗೆ ಅಪಾರ ಮಾನಸಿಕ ನೆಮ್ಮದಿಯನ್ನು ತರುತ್ತದೆ.
ನೀವು ಅವರನ್ನು ಪ್ರೀತಿಸಿದರೆ ಅವರು ನಿಮಗೆ ಅಷ್ಟೇ ಗೌರವ ನೀಡುತ್ತಾರೆ. ಪ್ರೀತಿ ಮತ್ತು ಸಂಸಾರದ ವಿಷಯಕ್ಕೆ ಬಂದರೆ ಕೆಲವು ಸೂಕ್ಷ್ಮ ಸನ್ನಿವೇಶಗಳು ಎದುರಾಗಬಹುದು. ಆದರೆ ಇವು ನಕಾರಾತ್ಮಕವಾಗಿರುವುದಿಲ್ಲ. ಪ್ರೀತಿಯಲ್ಲಿರುವವರು ತಮ್ಮ ಮನದ ಮಾತನ್ನು ಮುಕ್ತವಾಗಿ ಹೇಳಿಕೊಳ್ಳಲು ಇದು ಅತ್ಯುತ್ತಮ ಸಮಯ. ಬಹಳ ದಿನಗಳಿಂದ ನಿಮ್ಮ ಒಳಗಿದ್ದ ಭಾವನೆಗಳನ್ನು ಹೊರಹಾಕುವ ಅನಿವಾರ್ಯತೆ ನಿಮಗಿರಬಹುದು. ಆದರೆ ವ್ಯಕ್ತಪಡಿಸುವ ರೀತಿ ಸರಿಯಾಗಿರಲಿ. ನಿಮ್ಮ ಮಾತಿನಲ್ಲಿ ಪ್ರೀತಿ ಮತ್ತು ಗೌರವವಿದ್ದರೆ ನಿಮ್ಮ ಸಂಬಂಧಕ್ಕೆ ಒಂದು ಹೊಸ ರೂಪ ಸಿಗುತ್ತದೆ. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಸಹಜ, ಆದರೆ ಅವುಗಳನ್ನು ಬೆಳೆಸದೆ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ. ವಿವಾಹಿತ ಸಿಂಹರಾಶಿಯವರು ತಮ್ಮ ಸಂಗಾತಿಯ ಜೊತೆಗೂಡಿ ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಮಕ್ಕಳ ಭವಿಷ್ಯ ಅಥವಾ ಮನೆಯ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಗಹನವಾದ ಚರ್ಚೆ ನಡೆಯಲಿದೆ. ನೀವು ಪರಸ್ಪರ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡರೆ ಕುಟುಂಬಕ್ಕೆ ಹಿತಕರ. ಒಂದು ವಿಷಯ ನೆನಪಿರಲಿ, ಸಂಬಂಧದಲ್ಲಿ ಪ್ರೀತಿಯಷ್ಟೇ ಪರಸ್ಪರ ಗೌರವವೂ ಮುಖ್ಯ. ನೀವು ಸಂಗಾತಿಯ ಮಾತಿಗೆ ಬೆಲೆ ಕೊಟ್ಟರೆ ಅವರು ನಿಮಗೆ ಗೌರವ ನೀಡುತ್ತಾರೆ. ಕೆಲವೊಮ್ಮೆ ಇಬ್ಬರೂ ಒಟ್ಟಾಗಿ ಸಮಯ ಕಳೆಯುವುದು ಸಂಬಂಧವನ್ನು ಸುಂದರಗೊಳಿಸುತ್ತದೆ. ಹರಟೆ ಹೊಡೆಯುವುದು ಅಥವಾ ಸಂಜೆ ಒಂದು ವಾಕ್ ಹೋಗುವುದು ನಿಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಈ ದಿನಗಳಲ್ಲಿ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿದ್ದರೆ ಅನೇಕ ಕಿರಿಕಿರಿಗಳನ್ನು ತಪ್ಪಿಸಬಹುದು. ನಂಬಿಕೆ ಮತ್ತು ಪ್ರೀತಿ ಒಂದಾದಾಗ ಬದುಕು ಸುಂದರವಾಗಿರುತ್ತದೆ. ಈ ಕಾಲಘಟ್ಟದಲ್ಲಿ ಆ ಸಂಬಂಧವನ್ನು ವೃದ್ಧಿಸಿಕೊಳ್ಳಲು ನಿಮಗೆ ಸುಸಂದರ್ಭ ಸಿಗಲಿದೆ. ಮಾರ್ಚ್ 29ರಿಂದ ಏಪ್ರಿಲ್ 1ರವರೆಗೆ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ಇರಲಿ. ಯಾವುದೇ ದೊಡ್ಡ ಕಾಯಿಲೆ ಬಾರದಿದ್ದರೂ ವಿಪರೀತ ಆಯಾಸ, ಮಾನಸಿಕ ಟೆನ್ಷನ್ ಅಥವಾ ಸರಿಯಾದ ನಿದ್ದೆ ಇಲ್ಲದೆ ಸಣ್ಣಪುಟ್ಟ ಸಮಸ್ಯೆಗಳು ಕಾಡಬಹುದು. ಸಿಂಹರಾಶಿಯವರು ಕೆಲಸ ಎಂದರೆ ಮುಳುಗಿ ಹೋಗುತ್ತಾರೆ. ಒಮ್ಮೆ ಕೆಲಸ ಹಿಡಿದರೆ ಮುಗಿಸುವವರೆಗೂ ಬಿಡುವುದಿಲ್ಲ. ಈ ಗುಣವು ನಿಮ್ಮ ಆರೋಗ್ಯದ ಮೇಲೆ ಒತ್ತಡ ತರಬಹುದು. ಇಡೀ ದಿನ ಬರೀ ಕೆಲಸದ ಚಿಂತೆ ಮಾಡಿದರೆ ಮನಸ್ಸು ಸೋತು ಹೋಗುತ್ತದೆ. ಆದ್ದರಿಂದ ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬೇಡಿ. ಬೆಳಿಗ್ಗೆ ಎದ್ದ ಕೂಡಲೇ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಸೂರ್ಯೋದಯದ ವೇಳೆ ವಾಕಿಂಗ್ ಮಾಡುವುದು ಅಥವಾ ಯೋಗ ಪ್ರಾಣಾಯಾಮ ಮಾಡುವುದು ನಿಮಗೆ ಹೊಸ ಚೈತನ್ಯ ನೀಡುತ್ತದೆ. ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಅತ್ಯಗತ್ಯ. ಕೆಲಸದ ನಡುವೆ ಊಟ ಮಾಡುವುದನ್ನು ಮರೆಯಬೇಡಿ ಅಥವಾ ವಿಳಂಬ ಮಾಡಬೇಡಿ. ಹೊಟ್ಟೆಗಿಲ್ಲದ ದುಡಿಮೆ ವ್ಯರ್ಥ. ಸಾಕಷ್ಟು ನೀರು ಕುಡಿಯುವುದು ಮತ್ತು ಪೌಷ್ಟಿಕ ಆಹಾರ ಸೇವಿಸುವುದರಿಂದ ದೇಹ ಸದೃಢವಾಗಿರುತ್ತದೆ. ಕೆಲವು ಸಿಂಹರಾಶಿಯವರು ಈ ದಿನಗಳಲ್ಲಿ ಹನುಮಂತನ ಪೂಜೆ ಮಾಡುವ ಆಲೋಚನೆ ಮಾಡಬಹುದು. ಮಂಗಳವಾರದಂದು ಆಂಜನೇಯನ ದರ್ಶನ ಮಾಡುವುದು ಬಹಳ ಒಳ್ಳೆಯದು. ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಮನಸ್ಸಿಗೆ ದೈಹಿಕ ಮತ್ತು ಮಾನಸಿಕ ಧೈರ್ಯ ಸಿಗುತ್ತದೆ. ಇಂತಹ ಪ್ರಾರ್ಥನೆಗಳು ಬದುಕಿನ ಭಯ ಮತ್ತು ಅನುಮಾನಗಳನ್ನು ಹೋಗಲಾಡಿಸುತ್ತವೆ. ಅಧ್ಯಾತ್ಮ ಎಂದರೆ ಬರೀ ಆಚಾರ ವಿಚಾರವಲ್ಲ, ನಮ್ಮ ಮನಸ್ಸು ಶುದ್ಧವಾಗಿರುವುದು ಕೂಡ ಹೌದು. ಪರೋಪಕಾರ ಮಾಡುವುದು ಮತ್ತು ಮೃದುವಾಗಿ ಮಾತನಾಡುವುದು ಕೂಡ ಒಂದು ರೀತಿಯ ಪೂಜೆಯೇ. ಇತ್ತೀಚಿನ ದಿನಗಳಲ್ಲಿ ನೀವು ಮಾಡುವ ಒಂದು ಪುಟ್ಟ ಸಹಾಯವು ನಿಮಗೆ ಆತ್ಮತೃಪ್ತಿ ನೀಡಲಿದೆ. ಇತರರ ನೋವಿಗೆ ಸ್ಪಂದಿಸಿದಾಗ ನಮ್ಮ ಕಷ್ಟಗಳು ನಗಣ್ಯವಾಗಿ ಕಾಣುತ್ತವೆ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಒಳ್ಳೆಯ ಆಲೋಚನೆಗಳು ಬದುಕಿಗೆ ದಾರಿದೀಪ. ಈ 4 ದಿನಗಳಲ್ಲಿ ಸಣ್ಣಪುಟ್ಟ ನಿಯಮಗಳನ್ನು ರೂಢಿಸಿಕೊಂಡರೆ ಬದುಕು ಸ್ಥಿರವಾಗುತ್ತದೆ. ಬೆಳಿಗ್ಗೆ ಬೇಗ ಏಳುವುದು, ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಹಿರಿಯರಿಗೆ ನಮಿಸುವುದು ನಿಮಗೆ ಶುಭ ತರುತ್ತದೆ. ದೇವರ ಮುಂದೆ ದೀಪ ಬೆಳಗಿ ಪ್ರಾರ್ಥಿಸುವುದು ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಪೂರ್ಣ ಹೃದಯದಿಂದ ಮಾಡುವ ಪ್ರಾರ್ಥನೆ ಖಂಡಿತವಾಗಿಯೂ ಫಲ ನೀಡುತ್ತದೆ. ಅದು ತಕ್ಷಣ ಕಾಣಿಸದಿದ್ದರೂ ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸಿಂಹರಾಶಿಯವರು ಮೂಲತಃ ಧೈರ್ಯಶಾಲಿಗಳು. ಆದರೆ ಆ ಧೈರ್ಯಕ್ಕೆ ನಮ್ರತೆ ಸೇರಿಕೊಂಡರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚು ಆಕರ್ಷಕವಾಗುತ್ತದೆ. ಆಧ್ಯಾತ್ಮಿಕತೆಯು ನಮಗೆ ವಿನಯವನ್ನು ಕಲಿಸುತ್ತದೆ. ನೀವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ನೆಲದ ಮೇಲೆ ಕಾಲಿಟ್ಟಿರಬೇಕು ಎಂಬುದನ್ನು ನೆನಪಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳ ಬಗ್ಗೆ ಶಾಂತವಾಗಿ ಯೋಚಿಸಿ. ನೀವು ಎಲ್ಲಿಗೆ ತಲುಪಬೇಕು ಎಂಬ ಸ್ಪಷ್ಟತೆ ನಿಮಗಿರಲಿ. ದೈನಂದಿನ ಜಂಜಾಟದಲ್ಲಿ ನಾವು ನಮ್ಮ ಮೂಲ ಗುರಿಗಳನ್ನೇ ಮರೆತುಬಿಡುತ್ತೇವೆ. ಆದರೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ಯೋಚಿಸಿದರೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಗುರಿಗಳನ್ನು ಸಣ್ಣ ಸಣ್ಣ ಹಂತಗಳಲ್ಲಿ ವಿಂಗಡಿಸಿ ಮುಂದುವರಿಯಿರಿ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಜಾಣತನದ ನಿರ್ಧಾರಗಳು ಭವಿಷ್ಯದಲ್ಲಿ ವರದಾನವಾಗಲಿವೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಆಸ್ತಿ. ಆದರೆ ತಾಳ್ಮೆ ಬಹಳ ಮುಖ್ಯ. ಯಶಸ್ಸು ಎನ್ನುವುದು ಓವರ್ನೈಟ್ ಬರುವುದಿಲ್ಲ, ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಒಟ್ಟಾರೆಯಾಗಿ ಮಾರ್ಚ್ 29ರಿಂದ ಏಪ್ರಿಲ್ 1ರವರೆಗಿನ ಈ ಸಮಯವು ಸಿಂಹರಾಶಿಯವರಿಗೆ ಒಂದು ಕಲಿಕೆಯ ಕಾಲವಾಗಲಿದೆ. ನೀವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಕಾಲ ನಿಮ್ಮ ಪಾಲಿಗೆ ಪೂರಕವಾಗಲಿದೆ. ಸಂಸಾರ, ಉದ್ಯೋಗ, ಆರೋಗ್ಯ ಮತ್ತು ಆಧ್ಯಾತ್ಮ ಇವುಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳಿ. ಪ್ರತಿಯೊಂದು ಪರಿಸ್ಥಿತಿಯನ್ನು ಸಾವಧಾನವಾಗಿ ಎದುರಿಸಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ದಾರಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತದೆ. ಈ ವಿಡಿಯೋ ಮುಗಿಸುವ ಮುನ್ನ ನಿಮ್ಮಲ್ಲಿ ಒಂದು ವಿನಂತಿ.
ನಮ್ಮ ಚಾನೆಲ್ನಲ್ಲಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಸದಾ ಪ್ರೋತ್ಸಾಹ. ಓಂ ಶ್ರೀ ಸೂರ್ಯ ನಮಃ. ನಿಮ್ಮೆಲ್ಲರಿಗೂ ಆ ದೈವದ ಆಶೀರ್ವಾದ ಸದಾ ಇರಲಿ.